ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಅಲ್ಲಿ ನೋಡೆ, ಇಷ್ಟು ದಿವಸ ಈ ಕ್ಷೇತ್ರದಲ್ಲಿ ಅಮ್ಮನವ್ರ ಪವಾಡ ನಡೀತಾ ಇತ್ತು. ಈಗ ಅಮ್ಮನವ್ರ ವಿಗ್ರಹನೇ ನಾಪತ್ತೆ ಆಗ್ಬಿಟ್ಟಿದೆ. ನಿಮ್ಮ ದಿವ್ಯ ದೃಷ್ಟಿಯಿಂದ ಒಂದ್ಸರಿ ನೋಡ್ಬಿಟ್ಟು ಹೇಳಿ ಅಮ್ಮನವ್ರು ಎಲ್ಲಿದ್ದಾರೆ ಅಂತ. ತಗೊಮ್ಮ, ಆರ್ತಿ ಬೆಳಗು. ಹೋಗಿ ಹಸುನ್ ಬಿಚ್ಚು. ನನಗೆ ತಾಯಿ ಇದು ಜಾಗ ತೋರಿಸ್ತಾಳೆ. ಏನ್ರಪ್ಪ, ಸ್ವಲ್ಪ ಅಲ್ಲಿ ಹೋಗಿ ಮೂಟೆಯಲ್ಲಿ ಏನಿದೆ ಅಂತ ನೋಡಿ. ಶಾಸ್ತ್ರಿಗಳೇ, ನಮಗೆ ನಮ್ಮ ಅಮ್ಮನವ್ರು ಸಿಕ್ಬಿಟ್ರು. ತ್ರಿಪುರ ಸುಂದರಿ ಅಮ್ಮನವರಿಗೆ, ತ್ರಿಪುರ ಸುಂದರಿ ಅಮ್ಮನವರಿಗೆ, ತ್ರಿಪುರ ಸುಂದರಿ ಅಮ್ಮನವರಿಗೆ. ಅಮ್ಮ, ತಾಯಿ ಗೋಮಾತೆ, ಕೊನೆಗೂ ಅಮ್ಮನವ್ರನ್ನ ತೋರಿಸ್ಕೊಟ್ಬಿಟ್ಯಾ ತಾಯಿ. ನಿನಗೆ ಈ ನಿನ್ನ ಉಪಕಾರಕ್ಕೆ ಸಾಷ್ಟಾಂಗ ನಮಸ್ಕಾರಗಳು, ಸಾಷ್ಟಾಂಗ ನಮಸ್ಕಾರಗಳು. ಶಾಸ್ತ್ರಿಗಳೇ, ನಮ್ಮ ಅಮ್ಮನವರು ನಮ್ಮನ್ನು ಬಿಟ್ಟು ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದಾರೆ. ನಾವೀಗ ಅಮ್ಮನವ್ರನ್ನ ಮತ್ತೆ ತಗೊಂಡು ಹೋಗಿ ದೇವಸ್ಥಾನದಲ್ಲಿ ಪುನಃ ಪ್ರತಿಷ್ಠಾಪನೆ ಮಾಡೋಣ. ಬನ್ನಿ. ಅಪ್ಪಂಗೆ ಏನಾಗಿದೆ? ಅವ್ರಿಗೆ ಹುಷಾರಿಲ್ವಾ? ಹಾಗೆಲ್ಲ ಏನೂ ಇಲ್ಲ ಕಂದ, ಅದು ಸ್ವಲ್ಪ ಸುಸ್ತು ಅಂತ ಹೇಳ್ತಾ ಇದ್ರು, ಅದಕ್ಕೆ ಇದೆಲ್ಲ. ಒಳ್ಳೇದಾಯ್ತು, ನೀವು ಅರ್ಚಕರ ಹತ್ರ ಅಮ್ಮನವ್ರ ತೀರ್ಥ ತಗೊಂಡಿದ್ದು. ರಶ್ಮಿಯಮ್ಮ, ಅಪ್ಪ ಬೇಗ ಹುಷಾರಾಗ್ತಾರೆ ಅಲ್ವಾ? ಖಂಡಿತ ಹುಷಾರಾಗ್ತಾರೆ ಕಂದ.
ಥಂಡಿಗೆ ಸ್ವಲ್ಪ ತಲೆನೋವು ಅಂತಿದ್ರು. ಅದಕ್ಕೆ ವೈದ್ಯರೆಲ್ಲ ಯಾಕೆ ಅಮ್ಮನವ್ರ ಅನುಗ್ರಹ ಇದ್ದರೆ ಎಲ್ಲ ಸರಿ ಹೋಗುತ್ತೆ ಅಂತ ಈ ತೀರ್ಥ ತಗೊಂಡೆ. ಅಯ್ಯಯ್ಯೋ, ಈಗ ಹೋಗಿ ಅಮ್ಮನವ್ರ ತೀರ್ಥ ಕೊಟ್ರೆ ಬಂಗಾರಿ ನನ್ನ ವಶೀಕರಣದಿಂದ ಪಾರಾಗ್ಬಿಡ್ತಾನೋ ಏನೋ. ಇಲ್ಲ ಇಲ್ಲ, ಆ ಮಾಂತ್ರಿಕ ಯಾರು ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದಾನೆ. ಆದರೂ ಯಾಕೆ ಬೇಕು ತೊಂದರೆ? ಆ ಬಂಗಾರಿನ ಇವ್ರ ಕೈಗೆ ಸಿಗದೆ ಇರೋ ಹಾಗೆ ಏನಾದರೂ ಮಾಡಬೇಕು. ಇಲ್ಲ ಅಂದರೆ ಬಂಗಾರಿ ನನ್ನ ಕೈಗೆ ಸಿಗಲ್ಲ. ಏನಾದರೂ ಮಾಡೇ ಮಾಡ್ತೀನಿ. ಸರಿ ಕಂದ, ಮನೆಗೆ ಹೋಗೋಣ. ಮನೇಲಿ ಅಪ್ಪ ಒಬ್ಬರೇ ಇರ್ತಾರೆ, ಅವರಿಗೆ ತೀರ್ಥ ಕುಡಿಸ್ಬೇಕು. ಬಾ. ನಾನೇನು ಎಲ್ಲ ನಾನು ಅನ್ಕೊಂಡಂಗೆ ಆಗುತ್ತೆ ಅಂತ ಲೆಕ್ಕ ಹಾಕಿದ್ರೆ ಇದೆಲ್ಲ ನನಗೆ ಉಲ್ಟಾ ಹೊಡಿತಿದೆಯಲ್ಲ. ಆ ರಶ್ಮಿ ಏನಾದರೂ ಅಮ್ಮನವ್ರ ತೀರ್ಥ ಪ್ರಸಾದ ತಗೊಂಬಂದು ಬಂಗಾರಿಗೆ ಕೊಟ್ಟರೆ ನಾನಿಷ್ಟು ದಿನ ಕಟ್ಟಿರೋ ಕೋಟೆ ಒಡೆದು ಚೂರು ಚೂರಾಗ್ಬಿಡುತ್ತೆ. ಆಮೇಲೆ ಇನ್ಯಾವತ್ತೂ ನನಗೆ ಬಂಗಾರಿ ಸಿಗಲ್ಲ. ಇಲ್ಲ, ಹಾಗಾಗಬಾರ್ದು. ಬಂಗಾರಿ ಇಲ್ಲಿದ್ರೆ ತಾನೆ ಇವರೆಲ್ಲ ಅವನನ್ನು ನನ್ನಿಂದ ದೂರ ಮಾಡೋ ಪ್ರಯತ್ನ ಪಡೋದು. ಅಥವಾ ನನಗೆ ಏನಾದರೂ ಸಂಸ್ಕಾರ ತಂದು ನನ್ನನ್ನೇ ಮುಗಿಸಿದ್ರೂ ಆಶ್ಚರ್ಯ ಇಲ್ಲ. ಇದಕ್ಕೆಲ್ಲ ಒಂದೇ ದಾರಿ ಅಂದರೆ ಬಂಗಾರಿನ ಈ ಊರಿಂದಲೇ ಕರ್ಕೊಂಡು ಹೋಗೋದು. ಇಲ್ಲಿಂದ ಕರ್ಕೊಂಡು ಹೋಗಿ ಯಾರಿಗೂ ತಿಳಿದೇ ಇರೋ ಜಾಗದಲ್ಲಿ ಮದುವೆ ಮಾಡ್ಕೊಂಡು ಬಂದರೆ ಆಮೇಲೆ ಇವರೆಲ್ಲ ಏನು ಬಡ್ಕೊಂಡ್ರು ಏನೂ ಮಾಡೋಕ್ಕಾಗಲ್ಲ. ಅದೇ ಸರಿ, ಅದೇ ಸರಿ. ಬಂಗಾರಿ, ನಾನು ಕಲ್ಯಾಣಿ ಕೂಗ್ತಿರೋದು ಕೇಳಿಸ್ತಿದೀಯಾ? ಕೇಳಿಸ್ತಾ ಇದೆ ಕಲ್ಯಾಣಿ. ಹಾಗಿದ್ರೆ ಕೂಡ್ಲೇ ನೀನ್ ಬಾ. ಆಗ್ಲಿ ಕಲ್ಯಾಣಿ, ನಾನು ಬಂದೆ. ಬಾ ಬಂಗಾರಿ, ನಾನು ಇಲ್ಲಿದ್ದೀನಿ, ಬಾ. ಬರ್ತೀನಿ ಕಲ್ಯಾಣಿ, ಬರ್ತೀನಿ. ಬಾ ಬಂಗಾರಿ, ನಾನು ನನ್ನ ಮನೇಲಿದ್ದೀನಿ, ಬಾ. ಆಯ್ತು, ಬಂದೆ. ಯಾರಿಗೂ ಏನು ಹೇಳ್ಬೇಡ, ಸೀದಾ ಎದ್ದು ಬಾ. ರಶ್ಮಿ, ಲಕ್ಷ್ಮಿ, ನೀನೇನು ಯೋಚನೆ ಮಾಡಬೇಡ. ಬಂಗಾರಿಗೆ ಒಳ್ಳೇದಾಗುತ್ತೆ. ಆ ಮಹಾತಾಯಿ ಕಾಪಾಡ್ತಾಳೆ.
ಅಷ್ಟಾದ್ರೆ ಸಾಕಜ್ಜಿ. ನೀವಿಬ್ರು ನಂಗೆ ನಿಜ ಹೇಳಿ, ದಯವಿಟ್ಟು ಅಪ್ಪನಿಗೆ ಏನಾಗಿದೆ? ಅಜ್ಜಿ, ರಶ್ಮಿ ಅಮ್ಮ, ದಯವಿಟ್ಟು ನನಗೆ ಹೇಳಿ, ಅಪ್ಪನಿಗೆ ಏನಾಗಿದೆ? ನೋಡ್ಪುಟ್ಟ, ನೀನೇನು ಹೆದರ್ಕೊಳ್ಬೇಕಾಗಿಲ್ಲ. ನಿಮ್ಮ ಅಪ್ಪಂಗೆ ಯಾವಾಗವಾಗ ಈಗ ಆಗ್ತಾ ಇರ್ತಲ್ವಾ? ಕಲ್ಯಾಣಿ, ನಾನು ಬಂದೆ. ಕೂತ್ಕೋ ಬಂಗಾರಿ. ನೀನ್ ಬಂದಿದ್ದು ಒಳ್ಳೇದೇ ಆಯ್ತು. ಇನ್ನು ನಮ್ಮಿಬ್ರನ್ನ ಯಾರು ದೂರ ಮಾಡಕ್ಕಾಗಲ್ಲ. ಹೌದು ಕಲ್ಯಾಣಿ. ನೀನಿನ್ ಯಾರ ಮಾತು ಕೇಳಬಾರ್ದು ಬಂಗಾರಿ. ಆಯ್ತು. ಅಕಸ್ಮಾತ್ ನಿನಗೆ ಯಾರಾದರೂ ಅಮ್ಮನವ್ರ ತೀರ್ಥ ಪ್ರಸಾದ ಅಂತ ಕೊಟ್ರೆ ತಗೋಬಾರ್ದು. ನನ್ನನ್ನು ಕೇಳ್ದೆ ಏನು ತಿನ್ಬಾರ್ದು, ಏನು ಕುಡಿಬಾರ್ದು. ಆಯ್ತು. ನಾನು ಹೇಳ್ದಂಗೆ ಕೇಳಬೇಕು. ನಾನು ಹೇಳಿದ್ರೆ ಮಾತ್ರ ತಗೋಬೇಕು. ಆ ರಶ್ಮಿ ಬಂದೇನಾದ್ರೂ ಕೇಳಿದ್ಲಾ? ಕಲ್ಯಾಣಿಯಿಂದ ಯಾಕೆ ಸುತ್ತಿದ್ಯಾ ಅಂತ ಕೇಳಿದ್ಲು. ಯಾರೇನೇ ಹೇಳಿದ್ರು ಕಲ್ಯಾಣಿನ ಕೇಳು ಅನ್ನೋ, ಸರಿನಾ? ಬಂಗಾರಿ, ಅಪ್ಪ, ಬಂಗಾರಿ ಅವ್ರೆ, ಬಂಗಾರಿ ಅವ್ರೆ, ಅಪ್ಪ, ಬಂಗಾರಿ, ಬಂಗಾರಿ ಅವ್ರೆ, ಎಲ್ಲಿ ಹೋದವನು? ಅಪ್ಪ, ಬಂಗಾರಿ ಅವ್ರೆ, ಎಲ್ಲಿ ಹೋದವನು? ಅಪ್ಪ. ಮೊದಲೇ ಒಂಥರ ಆಡ್ತಾ ಇದ್ರು. ಅಮ್ಮನವ್ರ ತೀರ್ಥ ಕುಡ್ಸೋಣ ಅನ್ನೋಷ್ಟರಲ್ಲಿ ಎಲ್ಲೋ ಹೋಗ್ಬಿಟ್ಟಿದಾರಲ್ಲ. ಎಲ್ಲಿ ಹೋದ್ರಿ ಇವರು? ಅದೇನು ಮಂಕು ಕೌದಿದೆಯೋ ಏನೋ ಅವನಿಗೆ. ಒಂದೊಂದು ಸರಿ ಒಂದೊಂದು ಥರ ಆಡ್ತಾನೆ. ಎಷ್ಟು ದಿವಸ ಅಮ್ಮನವ್ರ ವೇಷ ಹಾಕೊಂಡು ನಾನೇ ಅಮ್ಮನವ್ರು ಅಂತ ಹಾರಾಡ್ತಿದ್ದ. ಈಗ ಇನ್ನೂ ಒಂದು ಅವತಾರ ಆಡ್ತಾನೆ. ಅಯ್ಯೋ ದೇವ್ರೆ, ಎಲ್ಲ ಅವತಾರ ಇವನಲ್ಲಿ ಯಾಕೆ ಆವರಿಸ್ಕೊಳ್ತು ನನಗೆ ಗೊತ್ತಾಗ್ತಿಲ್ಲ. ರಶ್ಮಿ ಅಮ್ಮ, ಅಪ್ಪಂಗೆ ಏನಾಗಿದೆ? ದಯವಿಟ್ಟು ನಂಗೆ ಹೇಳಿ, ನಂಗೆ ತುಂಬಾ ಭಯ ಆಗ್ತಿದೆ. ಹೆದರ್ಕೊಳ್ಳೋ ಅಂಥದ್ದು ಏನೂ ಆಗಿರಲ್ಲ ಪುಟ್ಟ. ಒಬ್ಬರೇ ಇದ್ದು ಬೇಜಾರಾಗಿರುತ್ತೆ. ಅವ್ರ ಸ್ನೇಹಿತರನ್ನ ಮಾತಾಡ್ಸ್ಕೊಂಬರೋಣ ಅಂತ ಹೋಗಿರ್ತಾರಷ್ಟೇ. ಅಪ್ಪಂಗೆ ಆ ಥರ ಗೆಳೆಯರು ಯಾರೂ ಇಲ್ಲ ರಶ್ಮಿ ಅಮ್ಮ.
ಇಲ್ವಾ? ಇವಾಗ ನಿನಗೆ ಬೇಜಾರಾದ್ರೆ, ಸಂತೋಷ ಆದ್ರೆ ನೀನೇನ್ ಮಾಡ್ತೀಯ ಹೇಳು? ಅಮ್ಮನವ್ರ ಹತ್ರ ಹೇಳ್ಕೊಂತೀನಿ. ಹಾಗೆ ಅವರು ದೇವಸ್ಥಾನಕ್ಕೆ ಹೋಗಿರ್ಬೋದು, ಅಮ್ಮನವ್ರ ಹತ್ರ ಮಾತಾಡ್ತಿರ್ಬೋದು. ನಾನು ಹೋಗಿ ನೋಡ್ಕೊಂಬರ್ತೀನಿ, ನೀನೇನು ಚಿಂತೆ ಮಾಡಬೇಡ, ಆಯ್ತಾ? ನಮ್ಮಪ್ಪ ತುಂಬಾ ಒಳ್ಳೆಯವರು, ಅವರಿಗೆ ಏನೂ ಆಗಿರಲ್ಲ ಅಲ್ವಾ ರಶ್ಮಿ ಅಮ್ಮ? ಅವ್ರಿಗೇನಾಗಿರುತ್ತೆ ಹೇಳು? ಒಳ್ಳೆಯವರಿಗೆ ಯಾವತ್ತೂ ಏನೂ ಆಗಲ್ಲ. ನಾನು ಹೋಗಿ ನೋಡ್ಕೊಂಬರ್ತೀನಿ, ನೀನು ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಪರೀಕ್ಷೆಗೆ ಓದ್ಕೊ, ಸರಿನಾ? ಸರಿ. ಅಜ್ಜಿ, ನಂಗೆ ಯಾಕೋ ಆ ಕಲ್ಯಾಣಿ ಮೇಲೆ ಅನುಮಾನ ಬರ್ತಾ ಇದೆ. ನಾನು ಒಂದ್ಸತಿ ಅವಳ ಮನೆ ಹತ್ರ ಹೋಗಿ ಹುಡ್ಕೊಂಬರ್ತೀನಿ. ಈ ತೀರ್ಥ ತಗೊಳ್ಳಿ, ಪ್ರಸಾದನೆಲ್ಲ ಹುಷಾರಾಗೆತ್ತಿಡಿ. ಆಯ್ತಪ್ಪ, ನೀನು ಹುಷಾರು. ಮೊದಲೇ ಕಲ್ಯಾಣಿಗೆ ನಿಮ್ಮಿಬ್ಬನ ಕಂಡ್ರೆ ಆಗಲ್ಲ. ಹುಷಾರಾಗಿರಮ್ಮ. ಸರಿ ಅಜ್ಜಿ. ಅಮ್ಮ, ತ್ರಿಪುರ ಸುಂದರಿ, ನಮ್ಮ ಬಂಗಾರಿನ ನೀನೇ ಕಾಪಾಡಬೇಕಮ್ಮ. ಬಂಗಾರಿ, ನಾನ್ ಹೇಳ್ದ ಕೇಳ್ತೀಯಾ? ಕೇಳ್ತೀನಿ. ನಾನ್ ಎಲ್ಲಕ್ಕೆ ಕರೆದ್ರು ಬರ್ತೀಯಾ? ಬರ್ತೀನಿ. ನಾವಿಬ್ರು ಎಲ್ಲಾದ್ರೂ ದೂರ ಹೋಗಿ ಮದುವೆ ಮಾಡ್ಕೊಳ್ಳೋಣವಾ? ಮಾಡ್ಕೊಳ್ಳೋಣ. ಹಾಗಾದ್ರೆ ಈಗಲೇ ಇವತ್ತೇ ಇಲ್ಲಿಂದ ಹೊರಟ್ಬಿಡೋಣ. ಆಗಬಹುದು. ಸರಿ, ಎದ್ದೇಳು, ಮೇಲೆ ಹೊರಡೋಣ. ಪ್ರಕಾಶ, ನಾನು ಹೇಳ್ದಂಗೆ ಮಾಡು, ಬೇರೆ ಇನ್ನೇನು ತಲೆ ಕೆಡ್ಸ್ಕೋಬೇಡ. ನೀನ್ ಹೇಳ್ದಂಗೆ ತಾನೇ ನಾನು ಕೇಳೋದು. ಈ ಸಲ ನಾವು ಸೋಲ್ಬಾರ್ದು. ಸರಿ, ಬಾ ಹೋಗೋಣ. ಹುಷಾರು. ನಮಸ್ತೆ ಮೇಷ್ಟ್ರಮ್ಮ. ಓಹೋ ಏನೇ ಸೌಗಂಧಿ, ಪ್ರಕಾಶನ್ ಕರ್ಕೊಂಡು ಮನೆವರೆಗೂ ಬಂದ್ಬಿಟ್ಟಿದ್ಯಾ? ಭಾರಿ ಕಿಲಾಡಿ ಜೋಡಿ ಅಲ್ಲ ನೀವು ಶಾಲೆಯಲ್ಲಿ. ಮೇಷ್ಟ್ರಮ್ಮ, ನಾಳೆ ಪರೀಕ್ಷೆಯಲ್ಲಿ ಯಾವುದೋ ಲೆಕ್ಕ ಗೊತ್ತಾಗ್ತಿಲ್ವಂತೆ. ಇವನ್ ನಿಮ್ಮ ಮನೆಗೆ ಬರಕ್ಕೆ ಎದ್ರುಕೊಂಡ, ಅದಕ್ಕೆ ನಾನು ಇವನ್ ಜೊತೆ ಬಂದೆ. ಮುಂಚೆನೆ ಎಲ್ಲ ಅಭ್ಯಾಸ ಮಾಡ್ಕೊಂಡಿರ್ಬೇಕು. ಈಗ ಪರೀಕ್ಷೆ ಸಮಯದಲ್ಲಿ ಬಂದು ನನ್ಗೆ ಅನುಮಾನ ಇದೆ ಅಂತ ಹೇಳಿದ್ರೆ ಹಾಗೆಲ್ಲ ಹೇಳ್ಕೊಡಕ್ಕಾಗಲ್ಲ. ಆಮೇಲೆ ನನ್ನ ಕೆಲಸ ಹೋಗುತ್ತೆ. ನಮ್ಮ ಶಾಲೆ ಹುಡುಗರು ಅಂತ ಹೇಳ್ಕೊಡ್ತೀನಿ. ಏನು ಪ್ರಕಾಶ, ನಿನ್ಗೆ ಅನುಮಾನ? ಮೇಷ್ಟ್ರಮ್ಮ, ನಾಳೆ ಗಣಿತ ಇದೆಯಲ್ಲ, ಅದಕ್ಕೆ ಲೆಕ್ಕ ಹೇಳ್ಕೊಡ್ಬೇಕು. ಮೇಷ್ಟ್ರಮ್ಮ, ನನಗೆ ತುಂಬಾ ಬಾಯಾರಿಕೆ ಆಗ್ತಿದೆ ಮೇಷ್ಟ್ರಮ್ಮ, ನೀರು ಬೇಕು. ತಂದ್ಕೊಡ್ತೀನಿ ಇರು. ಬೇಡ ಮೇಷ್ಟ್ರಮ್ಮ, ನನಗೆ ನಿಮ್ಮ ಮನೆ ಚೆನ್ನಾಗಿ ಗೊತ್ತು, ನಾನೇ ಹೋಗಿ ನೀರು ಕುಡಿತೀನಿ. ಸರಿ, ಅಲ್ಲಿ ಒಳಗೋಗು, ಅಲ್ಲಿದೆ ತಗೊಂಡು ಕುಡಿ. ಪ್ರಕಾಶ, ಲೆಕ್ಕ ಇಡಿಸ್ಕೊಳ್ಳೋ. ಇಲ್ಲಿ ನೋಡು. ಸರಿ ಮೇಷ್ಟ್ರಮ್ಮ. ವೀಣಾ, ಪ್ರಕಾಶ. ಈ ಥರ ಮಾಡ್ಕೋಬೇಕು. ಸರಿ ಮೇಷ್ಟ್ರಮ್ಮ. ಚೇತು, ರವಿ, ಸೌಗಂಧಿ. ನೋಡಿಲಿ, ಇದು 8 + 4, ಇದು 12. ಸರಿ ಮೇಷ್ಟ್ರಮ್ಮ. ಹಿರಣ್ಮಯ್. 2 + 4 6.
12ಕ್ಕೆ ಮತ್ತೆ +2 14. ಸರಿ ಮಿಶ್ರಮ್ಮ.